ನಾನು ವಿಡಿಯೋ ಮಾಡ್ತಾ ಇರೋದು. ರಾಯರ ಪೂಜೆ ಎಲ್ಲ ಆಯಿತು, ನೋಡ್ಕೊಂಡು ಬನ್ನಿ. ಇವತ್ತು ನಾನು ನಾಳೆ ಪಂಚಮಿ ಹಬ್ಬ ಬಂತಲ್ಲ, ಇನ್ನೇನು ಶನಿವಾರದಿಂದ ಸ್ಟಾರ್ಟ್ ಆಗುತ್ತೆ. ಭಾನುವಾರ ನಾಗ ಚತುರ್ಥಿ, ಶನಿವಾರ ರೊಟ್ಟಿ ಹಬ್ಬ, ಮತ್ತು ಪಂಚಮಿ ದಿನ ನಾವು ಅಡಿಕೆ ಪೂಜೆಯನ್ನು ಮಾಡೋದು. ಅಂದರೆ ಅಡಿಕೆಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಇವತ್ತು ಕಡಲೆ ಉಂಡೆ, ಶೇಂಗಾ ಉಂಡೆ, ಎಳ್ಳುಂಡೆ ಇವು ಕಂಪಲ್ಸರಿ ಎಲ್ಲರೂ ಕಟ್ತಾರೆ. ಇನ್ನು ಮಿಲೆಟ್ಸ್ ಉಂಡೆ ಆಗಿರ್ಬೋದು, ಪುರಿ ಉಂಡೆಗಳನ್ನೆಲ್ಲ ಅದು ಆಪ್ಷನಲ್ ನಾವು ಮಾಡಿಕೊಂಡ್ರೆ ನಮಗೆ ಬೇಕಾದರೆ ತಿನ್ಲಿಕ್ಕೆ ಮಾಡ್ಕೋಬೋದು. ಈ 3 ಉಂಡೆಗಳನ್ನು ಕಂಪಲ್ಸರಿ ನಮ್ಮ ಸೈಡ್ ಏನು ಮಾಡ್ತಾರೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ, ಯಾವ ರೀತಿ ಉಂಡೆ ಕಟ್ಟೋದು ಅಂತೇಳಿ. ಮತ್ತು ಈಗ ಹೆಣ್ಮಕ್ಳಿಗೆಲ್ಲ ಕಾಯಿ ಕರ್ಣ ಕೊಡಲೇಬೇಕಲ್ವ, ಹಾಗಾಗಿ ಜಾಸ್ತಿ ಉಂಡೆಗಳನ್ನು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಲೇಬೇಕು. ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಬನ್ನಿ, ಹಾಗಾದರೆ ಎಲ್ಲವೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನಂತೂ ಮರಿಬೇಡಿ. ಕೊನೆ ತನಕ ವಿಡಿಯೋ ನೋಡಿ. ಅಲ್ಲಿವರೆಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್. ಶೇಂಗಾ, ಕಡಲೆ ಮತ್ತು ಎಳ್ಳು ಈ 3 ಎಲ್ಲ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಉರಿಬೇಕು ಮತ್ತು ಎಳ್ಳನ್ನು ಸಹ ಉರಿಬೇಕಾಗುತ್ತೆ. ಬನ್ನಿ, ಇವತ್ತೇನೆಲ್ಲ ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನೆಲ್ಲ ಇದನ್ನು ಕ್ಲೀನ್ ಮಾಡಿಕೊಂಡೆ. ಶೇಂಗಾ ಬೀಜನ ಏನು ಗೊತ್ತಾ, ಒಂದೊಂದು ಕೆಟ್ಟ ಕಾಳುಗಳು ಇರ್ತಾವಲ್ವ, ಏನಾದರೂ ಇರುತ್ತೆ ಅಂಥೇಳಿ ಎಲ್ಲ ಶೇಂಗಾ ಬೀಜವನ್ನು ಒಂದು ಸ್ವಲ್ಪ ಜಳ್ಳಿರ್ತಾವಲ್ಲ ಅಂಥವನ್ನೆಲ್ಲ ತೆಗೆದಿದ್ದೀನಿ. ಸಣ್ಣ ಕಾಳೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಹಾಗೆ ಕಡಲೆನೂ ಸಹ, ಕಡಲೆಯಲ್ಲಿ ಏನಾದರೂ ಕಡ್ಡಿ ಥರ ಇರುತ್ತಲ್ಲ ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ಕಡಲೆ ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಅದು ಸುಮಾರು ಒಂದು 3 kg ಇತ್ತು ಕಡಲೆ. ಅದನ್ನು ಎಲ್ಲವನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ನಾನು. ಮಿಕ್ಸಿ ಮಾಡಿಕೊಂಡು ಅದನ್ನು ನಾನು ಈ ರೀತಿ ಜರಡಿ ಮಾಡಿಕೊಂಡೇ. ನಿಮಗೆ ಬೋರ್ ಆಗುತ್ತೆ ಅಂತೇಳಿ ನಾನು ಫಾಸ್ಟ್ ಮೋಷನ್ನಲ್ಲಿ ಅಂದರೆ ಸ್ಪೀಡಾಗಿ ಇಟ್ಟಿದ್ದೀನಿ. ನಾನು ಒಂದು ಮೀಡಿಯಮ್ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೂ ಗೊತ್ತಾಗಬೇಕು. ಆಮೇಲೆ ವಿಡಿಯೋ ಲೆಂತಿ ಆದರೆ ಯಾರೂ ನೋಡಲ್ಲ, ನನಗೂ ಕೂಡ ಬೇಜಾರ. ವಿಡಿಯೋ ಲೆಂತಿ ಆದರೆ ಅಪ್ಲೋಡ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ಹಾಗಾಗಿ ತುಂಬ ಕಷ್ಟ. ನೆಕ್ಸ್ಟ್ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ. ನೋಡ್ತಾ ಇರ್ಬೋದು, ವ್ಯತ್ಯಾಸ ನೀವು ಗಮನಿಸ್ಬೋದು ಇಲ್ಲಿ. ನಾನು ಈ ಬಾಣಲಿಯನ್ನು ಸುಮಾರು ಭಾಳ ದಿನದ ಬಾಣಲಿ, ಇದು ದಪ್ಪ ತಳದ ಬಾಣಲಿ ಇದೆ. ಹಾಗಾಗಿ ಈ ಕಡಾಯಿಯನ್ನೇ ನಾನು ಯಾವಾಗಲೂ ನೋಡ್ತಾ ಇರ್ಬೋದು ವ್ಯತ್ಯಾಸವನ್ನು ನೀವೆಲ್ಲ. ಸಣ್ಣ ಉರಿಯಲ್ಲಿ ಎಲ್ಲಿ ಸೀಸಬಾರ್ದು, ಆ ಥರ ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಅದು ಉಂಡೆ ಕಟ್ಟೋದಲ್ವ, ಚೆನ್ನಾಗಿರ್ಬೇಕಲ್ವ. ಈ ಬಾಣಲಿಯನ್ನು ನಾನು ವರ್ಷಕ್ಕೊಂದು ಸಾರಿ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಅಲ್ಲೇ ತನಕ ನಾನು ಮೇಲೆ ಲಾಫ್ಟ್ ಇದೆಯಲ್ಲ ಅಲ್ಲಿ ಇಟ್ಬಿಡ್ತೀನಿ. ಈ ಶೇಂಗಾ ಹುರಿಯುವಾಗ ತೊಗೊಳೋದು ಅದನ್ನು. ಈ ಶೇಂಗಾ ಹುರಿದ್ಮೇಲೆ ನೋಡಿದ್ರಲ್ಲ ಶೇಂಗದ ವ್ಯತ್ಯಾಸ ಯಾವ ಥರ ಹುರ್ಕೊಂಡೆ ಅಂತೇಳಿ. ಎಳ್ಳು ಸಹ ಅದೇ ರೀತಿ 1 kg ಎಳ್ಳು, ಒಂದು 4.25 kg ಶೇಂಗಾ, 3 kg ಕಡಲೆ, ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಭಾಳ ಪೇಷನ್ಸಿಂದ ಉಂಡೆ ಕಟ್ಟುವಾಗ ತುಂಬ ಪೇಷನ್ಸ್ ಇರಬೇಕಪ್ಪ. ಸೀಸಬಾರ್ದು. ತುಂಬ ಗ್ಯಾಸ್ ಮೇಲೆ ಒಂದು 2-3 hours ನಿಂತ್ಕೊಂಡು ಹುರಿತೀವಲ್ಲ, ಕಾಲು ನೋವು ತುಂಬ ಬರುತ್ತೆ. ಅದರಲ್ಲಿ ಏಜ್ ಆದವ್ರಿಗಂತೂ ತುಂಬ ಕಾಲು ನೋವು ಬರುತ್ತಪ್ಪ. ಈ ಥರ ನೋಡಿ ನಾನೆಲ್ಲ ಶೇಂಗಾ ಬೀಜ ಅದು ಆರಬೇಕಲ್ವ, ನಾವು ಅದು ಸಿಪ್ಪೆ ಎಲ್ಲ ತೆಗಿಬೇಕು. ಹಾಗಾಗಿ ಆಮೇಲೆ ಇಲ್ಲಿ ನಾನು ಒಣ ಶುಂಠಿ, ಏಲಕ್ಕಿ ಮತ್ತು ಲವಂಗ ಅದನ್ನು ಕೂಡ ಒಂದು 100 ಗ್ರಾಮ್ ತಂದಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಅರ್ಧ ನಾನೀಗ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನಾವು ಪೌಡ್ರ್ ಮಾಡ್ಕೋಬೇಕು, ಎಲ್ಲವನ್ನು ಪೌಡ್ರ್ ಮಾಡ್ಕೋಬೇಕು. ಇಲ್ಲಿ ನಾನಿಲ್ಲಿ ಪಾಕ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಸೈಡು ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಗಿಡ್ಗು ಅಂತೀವಲ್ಲ ಕೊಬ್ಬರಿ, ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಏನಪ್ಪ ಕೊಬ್ಬರಿ ಫ್ರೈ ಮಾಡ್ತಿದ್ದೆ ಅಲ್ಲ, ಒಂದು ಸ್ವಲ್ಪ ಆದರೆ ಒಣ ಕೊಬ್ಬರಿಲ್ಲ ಸ್ವಲ್ಪ ಹಸಿ ಇರುತ್ತಲ್ವ, ಆವಾಗ ಉಂಡೆ ಕಟ್ಟಿಬಿಡ್ತೀವಿ. ಆಮೇಲೆ ಅದು ಏನಾದರೂ ಸ್ಮೆಲ್ ಬರ್ಬೋದಲ್ವ, ಒಂದು 6-15 ದಿವಸ ಆದಮೇಲೆ ಏನಾದರೂ ಇನ್ ಕೇಸ್ ಬಂತು ಅಂದರೆ ಎಲ್ಲ ಸೀಸಕ್ಕೆ ಹೋಗಬಾರ್ದು. ಸ್ವಲ್ಪ ಇದು ಮುಟ್ಟಿದರೆ ಈ ಥರ ಬೆಚ್ಚಗಾಗಬೇಕು ಅಷ್ಟೇ, ಜಾಸ್ತಿ ಏನು ಫ್ರೈ ಮಾಡಬಾರ್ದು. ಇನ್ ಕೇಸ್ ನಿಮ್ಮದು ಹಸಿ ಇತ್ತು ಅಂಥೇಳಿ, ಕೊಬ್ಬರಿ ಏನಾದರೂ ಹಸಿ ಇದೆಯಪ್ಪ ಏನು ಮಾಡೋದು, ಉಂಡೆ ಕೆಟ್ಟೋಗುತ್ತೆ ಅಂತ ಏನಾದರೂ ಇದ್ದರೆ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಹಾಗಾಗಿ ಏನೂ ಆಗಲ್ಲದು. ಒಣ ಕೊಬ್ಬರಿ ಪಾಕಕ್ಕಿಟ್ಟಿದ್ದೀನಿ. ಉಂಡೆ ಕಟ್ಟೋದನ್ನು ನಿಮಗೆ ಕೂಡ ತೋರಿಸ್ತೀನಿ. ಈ ಥರ ನಾನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ.
ನೀರು ಜಾಸ್ತಿ ಹಾಕಿದರೆ ಈ ಥರ ಆಗುತ್ತೆ. ಯಾಕಂದರೆ ಸ್ವೀಟು ಭಾಳ ಆಗಿಬಿಡುತ್ತೆ ನೀರು ಕಡಿಮೆ ಹಾಕಿದರೆ ಒಂದು ಸ್ವಲ್ಪ. ಹಾಗಾಗಿ 1.5 ಕಪ್ ನೀರಷ್ಟು ಹಾಕಿದ್ದೆ. ಸುಮಾರು 3 kg ನೀರಿತ್ತು. ಪಾಕ ಬಂದಿಲ್ಲ. ಪಾಕ ಬಂದಾಗ ಸ್ಮೆಲ್ ಗೊತ್ತಾಗುತ್ತೆ ಅದರದ್ದು ಬೆಲ್ಲದ್ದು. ಆವಾಗ ಈ ಥರ ಸೈಡಲ್ಲಿ ನೀರು ಹಾಕ್ಕೊಂಡು ಪ್ಲೇಟಲ್ಲಿ ನೋಡಬೇಕು. ತೋರಿಸ್ತೀನಿ ಅದನ್ನು ನಿಮಗೆ. ಇದಿನ್ನೂ ಪಾಕ ಬಂದಿಲ್ಲ. ಇವಾಗ ಪಾಕ ಸ್ಟಾರ್ಟ್ ಆಗಿದೆ, ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಇದು ಹಿಂಗೆ ದುಂಡಗಾಗಬೇಕು. ಇದೇ ಪಾಕ. ನೋಡ್ತಾ ಇದ್ರಲ್ಲ, ಪಾಕ ಬಂದಿದೆ. ನೀವು ಇದನ್ನು ಸೋಸ್ಕೊಳ್ಳುವಾಗ ಅದು ಹುಷಾರಾಗಿರಬೇಕು, ಏಕೆಂದರೆ ತುಂಬ ಬಿಸಿ ಇರುತ್ತಲ್ವ. ನೋಡ್ತಾ ಇದ್ದೀರಲ್ವ, ನಾನು ಸೋಸ್ಕೊಳ್ತಾ ಇದ್ದೀನಿ. ನಾನು ಸೋಸ್ಕೊಳ್ಳುವಾಗ ಅದು ಬಿತ್ತು. ಆ ಥರ ಏನಾದರೂ ಸ್ವಲ್ಪ ಮಟ್ಟಿಗೆ ಏನಾದರೂ ಆಗುತ್ತೆ. ಹಾಗಾಗಿ ನಾವು ತುಂಬ ಹುಷಾರಿಂದ, ಯಾಕಂದರೆ ತುಂಬ ಇದು ಪಾಕ ಬಂದಿರುತ್ತೆ, ಅಂಟಲ್ವ. ಗಟ್ಟಿ ಪಾಕ ಟಣ್ಣಂತ ಸೌಂಡ್ ಬರಬಾರ್ದು. ಆ ನೀರೊಳಗೆ ಹಾಕಿದರೆ ಅಷ್ಟೇ, ಅದು ದುಂಡಗಾಗಬೇಕು, ಎಲ್ಲ ಅದು ಕೂಡಬೇಕು, ಕರಗಬಾರ್ದು ನೀರಲ್ಲಿ. ಆ ಥರ ಇದ್ದರೆ ಆಮೇಲೆ ಸ್ಮೆಲ್ಲು ಗೊತ್ತಾಗುತ್ತೆ ನಿಮಗೆ ಪಾಕ ಬಂದಿದೆ ಇಲ್ಲ ಅಂತೇಳಿ. ಈ ಥರ ನಾನು ಬಿದ್ದೋಗ್ಬಿಡ್ತು. ಮತ್ತು ಇಟ್ಕೊಂಡು ಅಂಥ ಕಸರೇನೇ ಅಂದರೆ ಕಡ್ಡಿ ಕಸ ಏನೇ ಇರಲಿಲ್ಲ, ಚೆನ್ನಾಗೇ ಇತ್ತು. ಪಾಕ ಎಲ್ಲ ಚೆನ್ನಾಗೇ ಬಂತು. ಬನ್ನಿ, ಇವಾಗ ನೋಡ್ತಾ ಇದ್ದೀರಿ. ನಾನೀಗ ಫಸ್ಟ್ ಕಡಲೆ ಉಂಡೆ ಕಟ್ತೀವಿ. ಕಡಲೆ ಉಂಡೆ ಕಟ್ಟೋದು ತುಂಬ ಕಷ್ಟ. ಕಡಲೆನ ನಾವು ಮಿಕ್ಸಿ ಮಾಡ್ಕೊಳ್ಳೋದು ತುಂಬ ಈಸಿ. ಆದರೆ ಶೇಂಗಾ ಫ್ರೈ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ಶೇಂಗಾ ಉಂಡೆ ಕಟ್ಟೋದು ತುಂಬ ಈಸಿ. ಫಸ್ಟ್ ನಾವು ಇಲ್ಲಿ ಎಲ್ಲ ಪುಡಿಗಳ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡ್ತಾ ಇದ್ದೀರಲ್ವ, ಏಲಕ್ಕಿ ಲವಂಗ ಮತ್ತು ಏಲಕ್ಕಿ ಲವಂಗ ಒಂದೇ ಮಿಕ್ಸ್ ಮಾಡಿದ್ದೀನಿ. ಶುಂಠಿ ಪುಡಿ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೆ. ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಗಸಗಸೆನೂ ಕೂಡ ನಿಮ್ಗೆ ಸ್ಕಿಪ್ ಆಗಿದೆ, ಅಲ್ಲಿ ನಾನು ವೀಡಿಯೋ ತೋರಿಸಿಲ್ಲ. ಅದನ್ನು ಸಹ ನಾನು ಫ್ರೈ ಮಾಡಿಕೊಂಡು ಎಲ್ಲ ಹಾಕ್ತಿದ್ದೀನಿ. ಅದೆಲ್ಲ ಒಟ್ಟಿಗೆ ಚೆನ್ನಾಗಿ ಕೂಡಬೇಕು, ಅದೆಲ್ಲ ಕಲಿಸ್ಬೇಕು ಚೆನ್ನಾಗಿ ನೀಟಾಗಿ. ಥರ ಗುಂಡೆಗಳು ಘಮ ಘಮ ಅಂತವನ್ನೆಲ್ಲ ಹಾಕಬೇಕು. ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಹೆಚ್ಚಿಗೆ ಕಡಲೆ ಹಿಟ್ಟು ಹಾಕ್ಕೋಬಾರ್ದು, ಬೇಗ ಕಟ್ಟಬೇಕು, ಕೈ ತುಂಬ ಸುಡುತ್ತೆ. ಇನ್ನೊಬ್ಬರು ಹೆಲ್ಪ್ ಅಂತ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಇರೋದ್ರಿಂದ. ಇದು ಯಾವಾಗ ಗೊತ್ತಾ ಫ್ರೆಂಡ್ಸ್, ನಾನು ಕಟ್ತಾ ಇರೋದು ಯೂಶಲಿ ನಾನು 5 o'clockಗೆ ಹೇಳೋದು. 5:30 ಎಲ್ಲ ಫ್ರೆಶನ್ ಅಪ್ ಆಗಿ ಎಲ್ಲ ಆಗುತ್ತೆ. 5:30 ಆಯಿತು. ಆವಾಗ ನಾನು ಪಾಕಕ್ಕಿಟ್ಟೆ. ಆ ಪಾಕ ಬರುವಾಗ ಎಲ್ಲ ಈ ರೀತಿ ಎಲ್ಲ ನಾನು ಜೋಡಿಸ್ಕೊಂಡಿದ್ದೆ. ಇನ್ನೇನು ನಾನು ಶೇಂಗಾ ಉಂಡೆ, ಈ ಕಡಲೆ ಉಂಡೆ ಆಯಿತು 6 ಗಂಟೆ, 6:30 ಆಯಿತು. ಆವಾಗ ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಮೈಕ್ ಹಾಕ್ತಾರೆ, ಅಂದರೆ ಹಾಡು ಹಾಕ್ತಾರೆ ದೇವಸ್ಥಾನದಲ್ಲಿ ಸಾಂಗು. ಅದಕ್ಕೋಸ್ಕರ ನಾನು ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಏಕೆಂದರೆ ಕಾಪಿರೈಟ್ ಬರುತ್ತಲ್ವ, ಇಲ್ಲದ್ರೆ ಅಲ್ಲೇ ಮಾತಾಡಿದ್ದೆ ನಾನು. ಸುಮಾರು ನಾನು ಯಾವಾಗಲಾದರೂ ನಿಮಗೆ ಪೂಜೆ ತೋರಿಸುವಾಗ ಬೆಳಗ್ಗೆ ರಾಘವೇಂದ್ರಂದು ಅಥವಾ ಏನಾದರೂ ಪೂಜೆ ತೋರಿಸಿದ್ದೀನಲ್ಲ, ಕರೆಕ್ಟಾಗಿ ನನ್ನ ಪೂಜೆ ಇನ್ನೇನು ಮುಗಿಯುತ್ತೆ ಅನ್ನೋ ಟೈಮ್ನಲ್ಲಿ ಹಾಡಾಕ್ಬಿಡ್ತಾರಲ್ಲ ಸಾಂಗ್ಸ್, ಹಂಗಾಗಿ ಕಾಪಿರೈಟ್ ಬರುತ್ತೆ. ಅದನ್ನು ಕೂಡ ನಮಗೆ ಗಂಟೆ ಬಾರಿಸೋದು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತು ನಾನೀಗ ಒಂದು 3-4 ಬ್ಯಾಚಲ್ಲಿ ಹಾಕ್ಕೊಂಡು ಕಟ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಅರ್ಧ ಕಟ್ಟಿದ್ದೀನಿ. ಅಂದರೆ ನಾನು ಇನ್ನೂ ಸ್ವಲ್ಪ ಉಳಿಸಿದ್ದೀನಿ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಿಸ್ತೀನಿ, ಆವಾಗಲೂ ಕಟ್ತೀನಿ ನಾನು. ಇನ್ನೊಮ್ಮೆ ಕೂಡ ಬೇಕಾದರೆ ಶೇರ್ ಮಾಡ್ತೀನಿ. ನಿಮಗಿಲ್ಲಿ ನಾನು ಸ್ಪೀಡಾಗಿ ಇಟ್ಟಿದ್ದೀನಿ, ಮೀಡಿಯಮ್ ಸ್ಪೀಡಾಗಿ ಇಟ್ಟಿದ್ದೀನಿ. ಏಕೆಂದರೆ ನಿಮಗೆ ಅರ್ಥನೂ ಆಗಬೇಕು, ನನಗೂ ವೀಡಿಯೋ ಲೆಂದಿನೂ ಕೂಡ ಆಗಬಾರ್ದಲ್ವ. ಆಮೇಲೆ ನಿಮಗೆ ಬೋರ್ ಆಗಬಾರ್ದು. ಹಾಗಾಗಿ ಇಲ್ಲಿ ಕಡಲೆ ಉಂಡೆ ಐತಿ, ಈ ಶೇಂಗಾ ಉಂಡೆ ಎಲ್ಲ ಮತ್ತು ನಾನು ಮಸಾಲ ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊಬ್ಬರಿ ತುರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾತ್ರ ಕಟ್ಟೋದು ಈಸಿ. ಇದು ಎಣ್ಣೆ ಅಂಶ ಇರುತ್ತಲ್ವ ಶೇಂಗಾದಲ್ಲಿ, ಇದು ಕಟ್ಟೋದು ತುಂಬ ಈಸಿ. ಬಟ್ ಶೇಂಗಾವನ್ನು ಫ್ರೈ ಮಾಡ್ಕೊಳ್ಳುವಾಗ ನಿಂತು 2-3 hours ಎಲ್ಲ ಫ್ರೈ ಮಾಡ್ಕೊಳ್ಳೋ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀವಲ್ಲ, ಅದು ತುಂಬ ಕಷ್ಟ. ಕಾಲು ನೋವು, ವಯಸ್ಸಾದವ್ರಿಗಂತೂ ತುಂಬ ಕಾಲು ನೋವು ಬರ್ತವೆ. 30-40 ಅಥವಾ 50+ ಆಗಿರೋರಿಗಂತೂ ತುಂಬ ಕಾಲು ನೋವು ಬರುತ್ತೆ.
ಏನು ಮಾಡೋಕ್ಕಾಗಲ್ಲ. ವರ್ಷಕ್ಕೊಂದು ಸಾರಿ ಕಷ್ಟಪಡಲೇಬೇಕಲ್ವಾ? ಮನೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೊಡಬೇಕು. ನಾವು ಮನೆಯವರೆಲ್ಲರೂ ವರ್ಷಕ್ಕೆ ಒಂದೇ ಸಾರಿ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು ಶೇಂಗಾ ಉಂಡೆ ಮತ್ತು ಕಡಲೆ ಉಂಡೆ ಹಾಗೂ ರೊಟ್ಟಿ ಹಬ್ಬಕ್ಕೂ ಕೂಡ ರೊಟ್ಟಿ ಸುಟ್ಟಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂದೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.